ಹಲೋ ಫ್ರೆಂಡ್ಸ್, ನಮಸ್ತೆ ಫ್ರೆಂಡ್ಸ್. ಈ ದಿನದ ದ ಹಿಂದೂ ಇಂಗ್ಲಿಷ್ ದಿನಪತ್ರಿಕೆಯ ಹೆಡ್ಲೈನ್ಗಳ ಮೂಲಕ ಇಂಗ್ಲಿಷ್ ಅನ್ನ ಈ ವಿಡಿಯೋದಲ್ಲಿ ಕಲಿಯೋಣ ಫ್ರೆಂಡ್ಸ್. ಮೊದಲ ಹೆಡ್ಲೈನ್, ನಾಗ್ಪುರ್ ವಯಲೆನ್ಸ್. ಫ್ರೆಂಡ್ಸ್, ನಾಗ್ಪುರದಲ್ಲಿ ವಯಲೆನ್ಸ್ ನಡೀತಾ ಇದೆ. ಮಹಾರಾಷ್ಟ್ರ ಸಿಎಂ ಫಡ್ನಾವಿಸ್, ಮಹಾರಾಷ್ಟ್ರದ ಚೀಫ್ ಮಿನಿಸ್ಟರ್ ಫಡ್ನಾವಿಸ್ ಏನಿದ್ದಾರೆ ಅವರು ಡಿಸ್ಮಿಸಸ್ ಅಂದ್ರೆ ಇಲ್ಲಿ ಫ್ರೆಂಡ್ಸ್ ಈ ಕಾಂಟೆಕ್ಸ್ಟ್ ಅಲ್ಲಿ ಡಿಸ್ಮಿಸಸ್ ಅಂತಂದ್ರೆ ತಿರಸ್ಕರಿಸು, ಇಲ್ಲ ಅಂತ ಹೇಳೋದು. ಡಿಸ್ಮಿಸಸ್ ಕ್ಲೇಮ್ಸ್ ಆಫ್ ಇಂಟೆಲಿಜೆನ್ಸ್ ಫೇಲ್ಯೂರ್. ಕ್ಲೇಮ್ಸ್ ಅಂತಂದ್ರೆ ಪ್ರತಿಪಾದನೆ ಆಫ್ ಇಂಟೆಲಿಜೆನ್ಸ್ ಫೇಲ್ಯೂರ್. ಇಲ್ಲಿ ಇಂಟೆಲಿಜೆನ್ಸ್ ಅಂತಂದ್ರೆ ಬುದ್ಧಿವಂತಿಕೆ ಇಲ್ಲ. ಇಂಟೆಲಿಜೆನ್ಸ್ ಅಂತಂದ್ರೆ ಈ ತನಿಖಾ ಸಂಸ್ಥೆಗಳೇನಿದೆ ಅವುಗಳ ವಿಫಲತೆಯಿಂದಾಗಿ ನಾಗ್ಪುರಲ್ಲಿ ವಯಲೆನ್ಸ್ ಜರುಗ್ತು ಅನ್ನುವಂತಹ ಕ್ಲೇಮ್ಸ್ ಪ್ರತಿಪಾದನೆಗಳನ್ನ ಮಹಾರಾಷ್ಟ್ರದ ಸಿಎಂ ಫಡ್ನಾವಿಸ್ ರವರು ಡಿಸ್ಮಿಸ್ ಮಾಡಿದ್ದಾರೆ, ತಿರಸ್ಕರಿಸಿದ್ದಾರೆ. ಮತ್ತೆ ಅವ್ರು ಹೇಳ್ತಾರೆ ಸೇಸ್ ಕಾಸ್ಟ್ ಆಫ್ ಡ್ಯಾಮೇಜ್. ಡ್ಯಾಮೇಜ್ ಅಂತಂದ್ರೆ ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ಉಂಟು ಮಾಡತಕ್ಕಂತಹ ಹಾನಿ, ನಷ್ಟ. ಆ ನಷ್ಟದ ಕಾಸ್ಟ್ ಏನಿದೆ, ಪ್ರೈಸ್ ಬೆಲೆ ಏನಿದೆ, ವಿಲ್ ಬಿ ರಿಕವರ್ಡ್, ಅದನ್ನ ಪಡೆಯಲಾಗುತ್ತದೆ ಫ್ರಮ್ ರೈಟರ್ಸ್. ರೈಟರ್ಸ್ ಅಂತಂದ್ರೆ ಫ್ರೆಂಡ್ಸ್ ಪ್ರತಿಭಟನಾಕಾರರು. ಈ ಬೀದಿಗಿಳಿದು ಹೋರಾಟ ಮಾಡ್ತಾರಲ್ಲ, ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ನಷ್ಟವನ್ನ ಉಂಟು ಮಾಡ್ತಾರಲ್ಲ, ಅವರಿಗೆ ಇಂಗ್ಲಿಷ್ ನಲ್ಲಿ ರೈಟರ್ಸ್ ಅಂತ ಕರೀತೀವಿ ಫ್ರೆಂಡ್ಸ್. ನೆಕ್ಸ್ಟ್ ಹೆಡ್ಲೈನ್ ಫ್ರೆಂಡ್ಸ್, ಆ ರಯಟ್. ಫ್ರೆಂಡ್ಸ್, ರಯಟರ್ ಅಂತಂದ್ರೆ ಪ್ರತಿಭಟನಾಕಾರ. ರಯಟ್ ಅಂತಂದ್ರೆ ಪ್ರತಿಭಟನೆ. ಇನ್ ನಾಗ್ಪುರ್, ಇನ್ ಅಂದ್ರೆ ನಲ್ಲಿ, ನಾಗ್ಪುರ್ ನಲ್ಲಿ ನಡೀತಾ ಇರತಕ್ಕಂತ ಆ ಪ್ರತಿಭಟನೆ ಓವರ್ ಅಂತಂದ್ರೆ ಫ್ರೆಂಡ್ಸ್ ಬಗ್ಗೆ ಸಂಬಂಧಪಟ್ಟ, ಯಾವ್ದಕ್ಕೆ ಸಂಬಂಧಪಟ್ಟಂತೆ ಈ ದಂಗೆ ನಡೀತಾ ಇದೆ. ಓವರ್ ಅ ಲಾಂಗ್ ಡೆಡ್, ತುಂಬಾ ಹಿಂದೆ, ಲಾಂಗ್ ಅಂದ್ರೆ ತುಂಬಾ ಹಿಂದೆ ಸತ್ತು ಹೋದಂತಹ ಡೆಡ್ ಎಂಪರರ್ಸ್ ಟೋಮ್. ಫ್ರೆಂಡ್ಸ್, ಎಂಪರರ್ ಆದ್ಮೇಲೆ ಅಪಾಸ್ಟ್ರಫಿ ಎಸ್ ಇದೆ. ಎಂಪರರ್ ಅಂತಂದ್ರೆ ಒಬ್ಬ ರಾಜ, ರಾಜನ ಅಂತ ಹೇಳೋದಕ್ಕೆ ಇಂಗ್ಲಿಷ್ ನಲ್ಲಿ ಈ ರೀತಿ ಬರೀತೀವಿ, ಎಂಪರರ್ ಅಪಾಸ್ಟ್ರಫಿ ಎಸ್. ರಾಜುವಿನ, ರಾಜು ಆದ್ಮೇಲೆ ಅಪಾಸ್ಟ್ರಫಿ ಎಸ್. ಎಂಪರರ್ಸ್ ಟೋಮ್. ಟೋಮ್ ಅಂತಂದ್ರೆ ಫ್ರೆಂಡ್ಸ್ ಈ ಸಮಾಧಿ, ಗೋರಿ. ಸತ್ತೋದ್ಮೇಲೆ ಹೂತಾಕದ್ಮೇಲೆ ಆ ಹೂತು ಹಾಕಿದ ಸ್ಥಳದ ಮೇಲೆ ಕಟ್ತಾರಲ್ಲ ಗೋರಿ, ಅದಕ್ಕೆ ಇಂಗ್ಲಿಷ್ ನಲ್ಲಿ ಟೋಮ್ ಅಂತ ಕರಿತೀವಿ. ಸೊ ಈ ಟೋಮ್ ಮೇಲೆ, ಗೋರಿಯ ಮೇಲೆ ಈ ಪ್ರತಿಭಟನೆ, ಈ ದಂಗೆ, ಹಿಂಸಾಚಾರ ನಾಗ್ಪುರಲ್ಲಿ ನಡೀತಾ ಇದೆ ಫ್ರೆಂಡ್ಸ್. ನೆಕ್ಸ್ಟ್ ಹೆಡ್ಲೈನ್ ಫ್ರೆಂಡ್ಸ್, IPL 2025 KKR ವರ್ಸಸ್ RCB. RCB ವಿನ್ಸ್ ಟಾಸ್. RCB ಟಾಸ್ ಅನ್ನ ಗೆದ್ದಿದೆ. ಆಪ್ಟ್ಸ್ ಟು ಬೌಲ್. ಆಪ್ಟ್ಸ್ ಅಂತಂದ್ರೆ ಫ್ರೆಂಡ್ಸ್ ಆಯ್ದುಕೊಳ್ಳುವುದು, ಆಯ್ಕೆ ಮಾಡಿಕೊಳ್ಳುವುದು. ಟು ಬೌಲ್, ಬೌಲಿಂಗ್ ಮಾಡುವುದಕ್ಕೆ. ಕೆ ಇಂಗ್ಲಿಷ್ ನಲ್ಲಿ ಟು ಅಂತ ಕರಿತೀವಿ. ಆಪ್ಟ್ಸ್ ಅಂತಂದ್ರೆ ಆಯ್ಕೆ ಮಾಡ್ಕೊಳ್ಳೋದು, ಚೂಸ್ ಮಾಡ್ಕೊಳ್ಳೋದು. ಫ್ರೆಂಡ್ಸ್, ಕಡೆಯ ಹೆಡ್ಲೈನ್, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ. ಫ್ರೆಂಡ್ಸ್, ಆಫ್ ಅಂದ್ರೆ ದ, ಯ ಅನ್ನುವಂತಹ ಅರ್ಥ ಬರುತ್ತದೆ. ಭಾರತದ, ಆಫ್ ಇಂಡಿಯಾ. ಭಾರತೀಯ, ಆಫ್ ಇಂಡಿಯಾ. ಭಾರತದ ಚುನಾವಣಾ ಆಯೋಗ, ಎಲೆಕ್ಷನ್ ಕಮಿಷನ್ ಏನಿದೆ ಅದರ ಅಫಿಷಿಯಲ್ಸ್ ಹೋಲ್ಡ್ ಮೀಟಿಂಗ್ಸ್. ಹೋಲ್ಡ್ ಅಂತಂದ್ರೆ ಫ್ರೆಂಡ್ಸ್ ಮೀಟಿಂಗ್ ಗಳನ್ನ ಹಮ್ಮಿಕೊಳ್ಳೋದು, ಪ್ರೋಗ್ರಾಮ್ ಅನ್ನ ಹಮ್ಮಿಕೊಳ್ಳೋದು. ಹೋಲ್ಡಿಂಗ್ ಪ್ರೋಗ್ರಾಮ್, ಹೋಲ್ಡ್ ಪ್ರೋಗ್ರಾಮ್ಸ್. ಸೊ ಹೋಲ್ಡ್ ಅಂತಂದ್ರೆ ಹಮ್ಮಿಕೊಳ್ಳೋದು. ಮೀಟಿಂಗ್ಸ್ ವಿತ್ ಪಾರ್ಟೀಸ್, ಪಕ್ಷಗಳ ಜೊತೆಗೆ. ವಿತ್ ಅಂದ್ರೆ ಜೊತೆಗೆ. ಟು ಸೆಟಲ್, ಟು ಅಂತಂದ್ರೆ ಕೆ, ಸೆಟಲ್ ಮಾಡುವುದಕ್ಕೆ, ಪರಿಹರಿಸೋದಕ್ಕೆ. ಟು ಸೆಟಲ್ ಬೂತ್ ಲೆವೆಲ್ ಇಶ್ಯೂಸ್. ಫ್ರೆಂಡ್ಸ್, ಬೂತ್ ಅಂತಂದ್ರೆ ಚುನಾವಣೆ ನಡೆಯುವಂತಹ ಸ್ಥಳ. ಸ್ಕೂಲ್ಗಳಲ್ಲಿ ಚುನಾವಣೆ ನಡೆಯುತ್ತಲ್ಲ, ಆ ಸ್ಥಳಕ್ಕೆ ಇಂಗ್ಲಿಷ್ ನಲ್ಲಿ ಬೂತ್ ಅಂತ ಕರಿತೀವಿ. ಆ ಮಟ್ಟದಲ್ಲಿ ಅಲ್ಲಿ ಇರತಕ್ಕಂತಹ ಬೂತ್ ಲೆವೆಲ್ ಇಶ್ಯೂಸ್, ಸಮಸ್ಯೆಗಳೇನಿದೆ ಅದನ್ನ ಸೆಟಲ್ ಮಾಡೋದಕ್ಕೆ ಪಕ್ಷಗಳೊಂದಿಗೆ ಭಾರತೀಯ ಚುನಾವಣಾ ಆಯೋಗ ಮೀಟಿಂಗ್ ಅನ್ನ ಹಮ್ಮಿಕೊಂಡಿತ್ತು ಅನ್ನೋದು ಈ ಹೆಡ್ಲೈನ್ ನ ಅರ್ಥ ಫ್ರೆಂಡ್ಸ್. ಈ ರೀತಿ ಕನ್ನಡದ ಮೂಲಕ ಇಂಗ್ಲಿಷ್ ಅನ್ನ ಕಲಿಯೋದಕ್ಕೆ, ಇಂಗ್ಲಿಷ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಪ್ಲೀಸ್ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಧನ್ಯವಾದಗಳು ಫ್ರೆಂಡ್ಸ್.